ಮಾದರಿ ಎಂಪಿ ಗ್ರಾಮ ಯೋಜನೆ ಬಗ್ಗೆ ಮಾತಾಡಲೇಬೇಕು ಸರ್. ಆದರ್ಶ ಗ್ರಾಮದ ಬಗ್ಗೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಆದರ್ಶ ಗ್ರಾಮ ನೇರವಾಗಿ ಯಾವುದೇ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಅನುದಾನ ಇರಲಿಲ್ಲ. ಅದು ಇನ್ಕ್ಲೂಸಿವ್ ಅಂದ್ರೆ ಬೇರೆ ಬೇರೆ ಯೋಜನೆಗಳನ್ನ ಎಲ್ಲವೂ ಸೇರಿಸಿ ಆ ಊರಿನಲ್ಲಿ ಇರುವಂತದ್ದು ಬಡವರಿಗೆ ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯೋ ನೀರಿರ್ಬೋದು, ಆರೋಗ್ಯ ಕೇಂದ್ರಗಳಲ್ಲಿ ಆ ವ್ಯವಸ್ಥೆಗಳನ್ನು ಜೋಡಣೆ ಮಾಡೋದಿರ್ಬೋದು, ಹೀಗೆ ಎಲ್ಲವೂ ಇನ್ಕ್ಲೂಸಿವ್ ಮಾಡಿ ಆಮೇಲೆ ಅವ್ರದ್ದು ಹೆಲ್ತ್ ಪ್ಯಾರಾಮೀಟರ್ಸ್ ಮೇಲೆ ಟ್ರೈನಿಂಗ್ ಕೊಡೋದು, ಮೂಡಿಸೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ, ಆಮೇಲೆ ನಮ್ದು ಇದು ಹೆಲ್ತ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಎಲ್ಲವೂ ಇತ್ತು. ಅದನ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು ಗೋಟ ಗ್ರಾಮ. ಅಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾನು ಈಗಾಗಲೇ ಮಾಡಿಸಿದ್ದೀನಿ. ಅನೇಕ ಅರಿವು ಮೂಡಿಸಿದ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಹೀಗಾಗಿ ಅದಕ್ಕೆ ಒಂದು ತಕ್ಕ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಸರ್, ಈಗ ನಿಮಗಿರುವಂತ ಚಾಲೆಂಜ್ ಏನು ಅಂತ ಕ್ಷೇತ್ರದಲ್ಲಿ? ನೋಡಿ, ಮೋದಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ನಮ್ಗೆ ಯಾವುದು ಚಾಲೆಂಜ್ ಇಲ್ಲ. ಜನ ಅದರದ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸಹಜವಾಗಿ ಸರಳವಾಗಿ ಅವರಿಗೆ ಯೋಜನೆಗಳು ಮುಟ್ತಾ ಇದ್ದಾರೆ. ನನಗೆ ಯಾವುದು ಚಾಲೆಂಜ್ ನನ್ನ ಕ್ಷೇತ್ರ ನನಗೇನು ಅನಿಸ್ತಾ ಇಲ್ಲ. ಸರ್, 2 ಟರ್ಮ್ ಅಲ್ಲಿ ಲೈಕ್ ನೀವು ಮಾಡಿದಂತಹ ಕೆಲಸನ ಜನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ದಾರೆ. ಇನ್ನೇನ್ ಮಾಡೋದು ಬಾಕಿ ಇದೆ ಅಂತ? ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ರೈಲ್ವೆ ಮತ್ತು ವಿಮಾನಯಾನ, ಆಮೇಲೆ ನೀರಾವರಿ ಕ್ಷೇತ್ರದಲ್ಲಿ ರೈತರಿಗೆ ಅನೇಕ ಯೋಜನೆಗಳನ್ನ ತಂದುಕೊಡೋದಾಗಲಿ ಇವೆಲ್ಲವೂ ಮಾಡಿದ್ದೀವಿ. ಈಗ ಕೈಗಾರಿಕೆಯನ್ನ ಇಲ್ಲಿ ಆಕರ್ಷಣೆ ಮಾಡ್ಬೇಕನ್ನುವಂಥದ್ದನ್ನ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಅನ್ನೋದರಲ್ಲಿ ನಾ ಸ್ವತಃ ಮುತುವರ್ಜಿಯನ್ನು ವಹಿಸಿ ಭಾಗವಹಿಸಿದ್ದೆ. ಕರ್ನಾಟಕ ಇನ್ವೆಸ್ಟ್ಮೆಂಟ್ ನಲ್ಲಿ ಸುಮಾರು 10 ಲಕ್ಷ ಕೋಟಿ ಹೂಡಿಕೆ ಒಪ್ಪಂದಗಳನ್ನಾಗಿದ್ದು, ಅದರಲ್ಲಿ ನಮ್ಮ ಜಿಲ್ಲೆ ಈ ಭಾಗದಲ್ಲಿನೇ ಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ಒಪ್ಪಂದಗಳಾಗಿದ್ದಾವೆ. ಈಗ ಸರ್ಕಾರ ಬದಲಾವಣೆ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಆ ಹೂಡಿಕೆದಾರರಿಗೆ ಒಂದು ವಿಶ್ವಾಸವನ್ನ ತುಂಬಬೇಕು. ನೀವು ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, MOU ಅನ್ನ ಮಾಡ್ಕೊಂಡಿದ್ರ, ನೀವು ಪ್ರಾರಂಭವನ್ನೇ ಮಾಡಿ ಅಂತ. ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ MB ಪಾಟೀಲ್ ಭೇಟಿಯಾಗಿ ಇಲ್ಲೊಂದೊಂದು ಪೂನಾ ಬಾಂಬೆ ಹೈವೇನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ಬೇಕಂತ ಬೊಂಬೆ ಸರ್ಕಾರದಲ್ಲಿ ಪ್ರಸ್ತಾವನೆ ಇತ್ತು. ಅದನ್ನೇ ನೀವು ಮುಂದುವರಿಸಿ ನಮ್ಮ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ Tier 2 ಮತ್ತು Tier 3 ಸಿಟಿಗಳಲ್ಲಿ ಔದ್ಯೋಗೀಕರಣ ಬರಬೇಕು ಅನ್ನುವಂಥದ್ದನ್ನ ಅನೇಕ ಪಾಲಿಸಿಯನ್ನ ಮಾಡಿದ್ದೀವಿ. ಸೊ ಅದನ್ನು ಈ ಸರ್ಕಾರ ಮುಂದುವರ್ಸ್ಕೊಂಡೋಗಿ ಹೂಡಿಕೆದಾರರಿಗೆ ಸ್ವಲ್ಪ ವಿಶ್ವಾಸವನ್ನು ಕೊಂಡು ಒಳ್ಳೆ ಒಂದು ವಾತಾವರಣ ಮಾಡಿದೆ. ಖಂಡಿತವಾಗಿಯೂ ಇಲ್ಲಿ ಔದ್ಯೋಗೀಕರಣ ಬರ್ತದೆ.